ನಮಸ್ಕಾರ, konnichiwa. Welcome back to my channel. Baby is sleeping. Hi Henna. Hi Henna. Baby? Baby ಎದ್ಲಾ? ಹಾಯ್ ಹೇಳೋದಕ್ಕೆ. ಹಾಯ್, konnichiwa ಹೇಳ. konnichiwa. ಇವತ್ತು ನಾವು ಡಾಲ್ಫಿನ್ ಶೋ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶಿನಾಗವಾದಲ್ಲಿ ಅಕ್ವೇರಿಯಂ ಇದೆ. ಸೊ ಅಲ್ಲಿ ಡಾಲ್ಫಿನ್ ಶೋ ಮಾಡ್ತಾರೆ, ಸಖತ್ತಾಗಿರುತ್ತೆ. ಆಮೇಲೆ ಪೆಂಗ್ವಿನ್ ಶೋ, ಈ ಥರ ಸೀ ಲಯನ್ ಶೋ, ಈ ಥರದ್ದೆಲ್ಲ ಎಷ್ಟೊಂದು ಶೋಸ್ ನಡೆಯುತ್ತೆ. ಸೊ ಅದಕ್ಕೆ ಹೋಗೋಣ ಅಂತ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಇವತ್ತು ಓನ್ಲಿ ಮಾಮ್ ಆ್ಯಂಡ್ ಡಾಟರ್ ಡೇ ಔಟ್. ಇವಾಗ ನಾವು ಶಿನಾಗವಾಗೆ ಬಂದಿದ್ವಿ. ಇದು ಫೈನಲ್ ಸ್ಟಾಪ್ ಆ್ಯಕ್ಚುಲಿ. ಸೊ ಶಿನಾಗವಾಯಿಂದ 5 minutes ವಾಕ್ ಹೋಗುತ್ತೆ. ಸೊ ಲೆಟ್ಸ್ ಗೋ. ಸಕುರದು ಊಟ ಆಯಿತು, ಮಮ್ಮದು ಊಟ ಆಯಿತು, ಊಟ ಮಾಡ್ಕೊಂಡು ಈಗ ಹೋಗ್ತಾ ಇದ್ವಿ. ಈ ಅಕ್ವೇರಿಯಂ ಬಂದು ಶಿನಾಗವಾದಲ್ಲಿರೋದು. ಸೊ ಶಿನಾಗವಾ ಸ್ಟೇಷನ್ಗೆ ಬಂದು ಇಳ್ಕೊಂಡು ಅಲ್ಲಿಂದ ನೀವು ಸೆಂಟ್ರಲ್ ಗೇಟ್ ಎಕ್ಸಿಟ್ ತಗೊಂಡ್ರೆ ಅಲ್ಲಿಂದ ವೆಸ್ಟ್ ಎಕ್ಸಿಟ್ ಮಾಡ್ಕೋಬೇಕು. ತಕನವ ಎಕ್ಸಿಟ್ ಅಂತ ಬರ್ದಿರ್ತಾರೆ, ಆ ಸೈಡ್ ನೀವು ಎಕ್ಸಿಟ್ ಮಾಡ್ಕೋಬೇಕು. ಆ ಸೈಡ್ ಎಕ್ಸಿಟ್ ಆಗಿದ ತಕ್ಷಣ ನಿಮ್ಗೆ ಅಲ್ಲಿ ಸ್ಟೇರ್ಸ್ ಕಾಣಿಸುತ್ತೆ. ಸೊ ಆ ಸ್ಟೇರ್ಸಿಂದ ಇಳ್ದು ಎಕ್ಸಿಟ್ ಆದರೆ ನೀವು ಆಚೆ ಬರ್ತೀರಾ. ಸೊ ಅಲ್ಲಿಂದ ನಿಮ್ಗೆ ಒಂದೇ ಸ್ಟ್ರೀಟ್ ಲೈನು ಶಿನಾಗವಾ ಪ್ರಿನ್ಸ್ ಹೋಟೆಲ್ ಬರುತ್ತೆ. ಅದರಲ್ಲಿ ಮ್ಯಾಕ್ಸ್ವೆಲ್ ಅಕ್ವಾ ಪಾರ್ಕ್ ಶಿನಾಗವಾ ಅಂತ ಇರುತ್ತೆ. ಫೈನಲಿ ವಿ ಆರ್ ಇನ್ ಶಿನಾಗವಾ ಅಕ್ವಾ ಪಾರ್ಕ್. ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ನಮಗೆ ಇಲ್ಲಿ ಕಾರ್ಟ್ ಎಲ್ಲ, ಬೇಬಿ ಕಾರ್ಟ್ ಎಲ್ಲ ನಿಲ್ಸಿ ಹೋಗ್ಬೋದು ಆಚೆ ಕಡೆ. ನಮಗೆ ತೊಗೊಂಡೋಗೋದೇನಿಲ್ಲ ಅಂದರೆ, ಇಲ್ಲ ಅದರ್ವೈಸ್ ತೊಗೊಂಡು ಕೂಡ ಹೋಗ್ಬೋದು. ಈ ಅಕ್ವೇರಿಯಂ ಪ್ರೈಸ್ ಬಂದು ಒಬ್ಬರಿಗೆ 2800 ಆಗುತ್ತೆ ಫಸ್ಟ್ ಒಂದು ಎಂಟ್ರಿಗೆ. ಇಲ್ಲ ನೀವು ಆ್ಯನ್ಯುವಲ್ ಮೆಂಬರ್ಶಿಪ್ ಪಾಸ್ ತೊಗೊತೀರಾ ಅಂದರೆ ಅದು 5200 ಆಗುತ್ತೆ. ಸೊ ನಾನು ಕೂಡ ಆ್ಯನ್ಯುವಲ್ ಪಾಸ್ ಮಾಡಿಸಿದ್ದೆ. ಅಂದರೆ ಆ್ಯನ್ಯುವಲ್ ಬಂದು 1 ವರ್ಷದ ಪಾಸು. ಸೊ ಅದನ್ನು ತೊಗೊಂಡಿದ್ದರಿಂದ ನಾವು ಎಷ್ಟು ಸಲನಾದರೂ ಓಡಾಡ್ಬೋದು, ಹೋಗ್ಬೋದು. ಹಾಗಾಗಿ ನಂದು ಪಾಸ್ ಮುಗಿತಾ ಬರ್ತಾಯಿತ್ತು, ಇನ್ನೇನು ಎಂಡಿಂಗ್ ಟೈಮ್ ಆಗಿತ್ತು. ಸೊ ಪಾಸ್ ಮುಗಿಯೋಷ್ಟಲ್ಲೇ ಒಂದ್ಸಲ ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇವತ್ತು ಹೋಗ್ತಾ ಇದ್ದಿದ್ದು. ಹಾಗೆ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಮುಂದಕ್ಕೆ ಬಂದರೆ ಇಲ್ಲೊಂದು ಮೆರಿ ಗೋ ರೌಂಡ್ ಅಂತ ಇದೆ. ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಟಿಕೆಟ್ ತೊಗೊಂಡೋಗ್ಬೇಕು. ಅದಕ್ಕೆ 500 yen ಪರ್ ಪರ್ಸನ್ನು, ಅಂದರೆ ಮಕ್ಕಳಿಗೆಲ್ಲ ಫ್ರೀ, ದೊಡ್ಡವರಿಗೆ 500 yen ಆಗುತ್ತೆ. ಸೊ ಟಿಕೆಟ್ ಬಂದು ಅಲ್ಲೇ ನೀವು ಮಿಷಿನ್ ಇರುತ್ತೆ, ಟಿಕೆಟ್ ಮಿಷಿನಲ್ಲಿ ತೊಗೊಂಡು ಅದನ್ನು ನಿಮ್ಗೆ ಎಲ್ಲಿ ಬೇಕಾದ್ರೂ ಕುತ್ಕೋಬೋದು. ಯೂಶಲಿ ಸ್ಮಾಲ್ ಮಕ್ಕಳಂದರೆ ಈ ಥರ ಸೀಟಲ್ಲೇ ಕುತ್ಕೋಬೇಕು. ಇಲ್ಲ ಸ್ವಲ್ಪ ದೊಡ್ಡವರು ಅಂದರೆ ನೀವು ಅಲ್ಲಿ ಡಾಲ್ಫಿನ್ಸು, ಸೀ ಲಯನ್ಸು ಈ ಥರದ್ದೆಲ್ಲ ಇದ್ದಾವೆ, ಅದ್ರ ಮೇಲೂ ಕೂಡ ಕುತ್ಕೋಬೋದು. ಈ ಅಕ್ವೇರಿಯಮ್ಮಲ್ಲಿ 2 ರೈಡ್ಸ್ ಇದೆ. ಒಂದು ಮೆರಿ ಗೋ ರೌಂಡ್ ಅಂತ, ಇನ್ನೊಂದು ಕೊಲಂಬಸ್ ರೈಡು. ಸೊ ಎರಡು ಸಪ್ರೇಟ್ ಟಿಕೆಟ್ ತೊಗೊಳೋದು, 500 yen ಪರ್ ಪರ್ಸನ್ ಪರ್ ರೈಡಿಗೆ. ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಆ್ಯನಿಮೇಷನ್ ರೂಮ್ ಇದೆ. ಸೊ ಅದು ಒಂದು ಸೀಸನ್ ತಕ್ಕಂಗೆ ಇದು ಡಿಸೈನ್ಸು ಚೇಂಜ್ ಆಗುತ್ತೆ. ಆಟಮಿಗೆ ಆಟಮ್ದು, ಆಮೇಲೆ ಸ್ಪ್ರಿಂಗಿಗೆ ಸ್ಪ್ರಿಂಗ್ದು, ಸಮ್ಮರ್ಗೆ ಸಮ್ಮರ್ ಥೀಮಲ್ಲಿ ಹಾಕಿರ್ತಾರೆ. ಆಮೇಲೆ ಇದರಲ್ಲೆಲ್ಲ ಸಣ್ಣ ಸಣ್ಣ ಮಿನಿ ಅಕ್ವೇರಿಯಂ ಮಾಡಿ ಅದರಲ್ಲೆಲ್ಲ ಫಿಶಸ್ ಎಲ್ಲ ಬಿಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಏನೇನಿದೆ ಈ ಸ್ಮಾಲ್ ಅಕ್ವೇರಿಯಂ ಅಲ್ಲಿ ಅಂತ. ಡಾಲಿಗೆ ತೋರಿಸ್ತಾ ಇದ್ದೇವೆ ಫಿಶ್ನ. ಈ ಕಡೆ ಬಂಗೆ ಇಲ್ವಾ, ಇಲ್ಲಿದ್ದಾವೆ. ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಮುಂದೆ ಹೋದರೆ ನಿಮಗೆ ಜೆಲಿ ಫಿಶ್ ಸೆಕ್ಷನ್ 1 ಬರುತ್ತೆ. ಅದು ಒಂದು ರೂಮಲ್ಲಿ ಫುಲ್ಲು ಜೆಲಿ ಫಿಶಸ್ ಎಲ್ಲ ಹಾಕಿದ್ದಾರೆ, ವೆರೈಟೀಸ್ ಆಫ್ ಜೆಲಿ ಫಿಶ್. ಅಲ್ಲಿಂದ ಆಚೆ ಬಂದರೆ ನಿಮಗೆ ಕೊರಾಲ್ಸು ಕೂಡ ನೋಡ್ಬೋದು. ಕಮ್ಲೆಟ್ಸಿ ಜೆಲಿ ಫಿಶ್, ಕೊರಾಲ್ಸ್ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿದು ಅಲ್ಲೊಂದಿದೆಯಾ, 2 ಇದೆ ನೋಡು. ಇಲ್ಲಿದಬ್ಬ, ಇಲ್ಲಿ ಎಷ್ಟೊಂದಿದಬ್ಬ. ಇದಲ್ವಾ ನೋಡ್ದಾ, ಫಿಶ್ ಎಲ್ಲ ನೋಡಿ ಎಷ್ಟು ಕಲರ್ ಕಲರ್ ಇದಾವೆ.
ಅದನ್ನೆಲ್ಲ ನೋಡ್ಕೊಂಡು ನಾವು ಮೇಲೆ ಬರೋ ಅಷ್ಟರಲ್ಲೇ ಆಲ್ರೆಡಿ ಸೀ ಲಯನ್ ಶೋ ನಡೀತಾ ಇತ್ತು. ಅದಿನೇನು ಎಂಡಿಂಗ್ ಸ್ಟೇಜಲ್ಲಿತ್ತು. ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ.ではですね、この声のサイン聞き分けられているかどうかということで、もう一種類技披露していきますね。倒立。はい、ありがとうございます。はい、このようにですね、もう手がね触れられるぐらいの距離で見る機会なかなかないと思いますので、ぜひ近くでよく観察してみてください。ಆ ಶೋ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಳಗೆ ಬಂದರೆ ನಮಗೆ ಇಲ್ಲೊಂದು 2 ಸೆಕ್ಷನ್ಸ್ ಇದೆ. ಒಂದು ಸೀಲ್ ಇದೆ, ಒಂದು ಪೆಂಗ್ವಿನ್ ಇದೆ. ಅದನ್ನು ತೋರಿಸ್ಕೊಂಡು ಸಕುರಾಗೆ ಈಗೆಲ್ಲ ಅರ್ಥ ಆಗೋದ್ರಿಂದ ಫುಲ್ಲು ಕ್ಯೂರಿಯಸ್ಸಿಂದ ನೋಡ್ತಾ ಇದ್ಲು. ಅದ್ರಲ್ಲಿ ಒಂದು ಪೆಂಗ್ವಿನ್ ಬೇರೆ ಫ್ರೆಂಡ್ ಮಾಡ್ಕೊಂಡ್ಲು. ಸೊ ಕಮ್ ಲೆಟ್ಸ್ ಸಿ ದಟ್ ಪೆಂಗ್ವಿನ್ ಫ್ರೆಂಡ್ ಆಫ್ ಹರ್ಸ್. ಹೋಗ್ತಾ ಇದೆಯಾ? ಏನದು? ಬಂತು ಬಂತು ಬಂತು. ಸೀಲ್ ಅದು ಸೀಲ್. ಏನು ಮಾಡ್ತಾ ಇದೆಯಾ? ಏನದು? ಸೀಲ್. ಪೆಂಗ್ವಿನ್ ನೋಡಕ್ಕೆ ಹೋಗೋಣ. ಪೆಂಗ್ವಿನ್ ನೋಡಕ್ಕೆ ಹೋಗೋಣ. ಪೆಂಗ್ವಿನ್ ಹಾಯ್ ಹೇಳು. ಹಾಯ್. ಗೋ ಗೋ ಗೋ. ಹೋಯ್ತು. ಮತ್ತೆ ಬಂತು ನೋಡಿ, ಇಲ್ಲಿ ಬಂತು ಸಕುರ. ಇಲ್ಲಿ 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 ಅದನ್ನೆಲ್ಲ ನೋಡ್ಕೊಂಡು ನಾವು ಹೋಗಿದ್ದೆ ಡಾಲ್ಫಿನ್ ಶೋಗೆ. ಓಕೆ, ಕಮ್ ಲೆಟ್ಸ್ ಸಿ ಡಾಲ್ಫಿನ್ ಶೋ ಅಲ್ಲಿ ಏನೇನು ನಡೆಯುತ್ತೆ, ಯಾವ ಥರ ನಡೆಯುತ್ತೆ, ಹೆಂಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಈ ಡಾಲ್ಫಿನ್ ಶೋಸು ಒಂದೇ ಶೋ ನಡೆಯಲ್ಲ, 3 to 4 ಶೋಸ್ ಏನೋ ನಡೆಯುತ್ತೆ ದಿವಸಕ್ಕೆ. ಸೊ ಟೈಮಿಂಗ್ಸ್ ಎಲ್ಲ ನಿಮಗೆ ವೆಬ್ಸೈಟಲ್ಲೂ ಹಾಕಿರ್ತಾರೆ, ಅಲ್ಲೂ ಬೋರ್ಡಲ್ಲಿ ಕೂಡ ಹಾಕಿರ್ತಾರೆ. ಸೊ ಇಲ್ಲಿ ಸೀಟ್ಸ್ ಎಲ್ಲ ಹಿಂಗೆ ಸರೌಂಡಿಂಗಲ್ಲಿರುತ್ತೆ. ಆಮೇಲೆ ಎಲ್ಲ ಡಾಲ್ಫಿನ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾರೆ. ಆಮೇಲೆ ಅವ್ರು ಕೆಲವು ಒಂದೊಂದು ಸ್ಟೆಪ್ಸ್ ಹೇಳ್ಕೊಡ್ತಾರೆ ನಮಗೆ, ಈ ಥರ ಮಾಡಬೇಕು ಶೋ ನಡೆಯೋ ಟೈಮಲ್ಲಿ ಅಂತ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಆಮೇಲೆ ಈಗ ಫಸ್ಟ್ 4 ರೋಸಲ್ಲಿ ನೀವು ಕುತ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಆ ಡಾಲ್ಫಿನ್ ಬಂದು ನೀರೆಲ್ಲ ಎರಚುತ್ತೆ. ಸೊ ಆ ಥರ ಎಲ್ಲ ಆಪ್ಷನ್ ಇರೋದ್ರಿಂದ ಫಸ್ಟ್ 4 ರೋಸಲ್ಲಿ ಯೂಶ್ವಲಿ ಕುತ್ಕೊಳ್ಳಲ್ಲ. ಕುತ್ಕೊಂಡ್ರೆ ನೀವು ರೈನ್ ಕೋಟ್ ತೊಗೊಂಡು ಕುತ್ಕೋಬೇಕಾಗತ್ತೆ. ಆ ರೈನ್ ಕೋಟ್, ಒಂದು ರೈನ್ ಕೋಟಿಗೆ 200 yen ಏನೋ ಆಗುತ್ತೆ. ಸೊ ಇದಿಷ್ಟು ಡೀಟೇಲ್ಸು. ಸೊ ಕಮ್ ಲೆಟ್ಸ್ ವಾಚ್ ದ ಶೋ. ನೋಡಿ ನೋಡಿ, ಫಾಸ್ಟಾಗಿ ಹೋಗ್ತದೆ. ನೋಡ್ದಾ? ನೋಡಿ ಇನ್ನೊಂದು ಹೋಗ್ತದೆ ನೋಡಿ. ಬಂತು ನೋಡಿ, ಇಲ್ಲಿ ಬರ್ತದೆ ಡಾಲ್ಫಿನ್.
ನೋಡಿದ್ರಲ್ವಾ ಡಾಲ್ಫಿನ್ ಶೋ ಎಷ್ಟು ಸಖತ್ತಾಗಿತ್ತು, ಎಷ್ಟು ಫ್ರೆಂಡ್ಲಿಯಾಗಿ ಆಡ್ತಿತ್ತು, ಎಷ್ಟು ಕ್ಯೂಟಾಗಿತ್ತು ಅಂತ ಅಂದ್ಬಿಟ್ಟು ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸಕುರ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು ಈ ಸತಿ. ಸೊ ಅಲ್ಲಿಂದ ನಾವು ಶೋ ಮುಗಿಸ್ಕೊಂಡು ಆಚೆ ಬಂದರೆ ನಮ್ಗಲ್ಲೊಂದು ವೆರೈಟೀಸ್ ಆಫ್ ಫಿಶಸ್ಸು, ರೇ ಫಿಶ್ಶು ಈ ಥರದ್ದೆಲ್ಲ ನೋಡ್ಬೋದು. ಅದರಲ್ಲಿ ಫಾರೆಸ್ಟ್ ಏರಿಯಾ ಅಂತ ಒಂದು ಏರಿಯಾ ಇದೆ. ಸೊ ಅದರಲ್ಲಿ ಬಂದು ಟರ್ಟಲ್ಲು ಮತ್ತು ದೊಡ್ಡ ದೊಡ್ಡ ಫಿಶಸ್ಸು, ಆಮೇಲೆ ಲಿಸರ್ಡ್ಸು ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಓಕೆ, ಕಮ್ ಲೆಟ್ಸ್ ಗೋ. ಈಗ ಆ್ಯಕ್ಚುಲ್ ಅಕ್ವೇರಿಯಂ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನೆಲ್ಲ ನೋಡ್ಕೊಂಡು ಏನೇನು ನಾವು ಹೊರಡೋಣ ಅಂತ ಆಚೆ ಬರೋ ಟೈಮಲ್ಲಿ ನೋಡಿದ್ರೆ ಪೆಂಗ್ವಿನ್ ಶೋ ನಡೀತಾ ಇತ್ತು. ನಮ್ಗೆ ಅದು ಗೊತ್ತಾಗಲೇ ಇಲ್ಲ, ಅದಕ್ಕೆ ಎಂಡಿಂಗ್ ಅಷ್ಟೇ ನಾವು ನೋಡಿದ್ದು. ನೀವು ಯಾರಾದರೂ ಬರ್ತೀರಾ ಈ ಪ್ಲೇಸ್ಗೆ ಅಂದರೆ ಶೋಸ್ನೆಲ್ಲ ಬಿಫೋರೇ ನೋಡ್ಕೊಂಡು ಟೈಮಿಂಗ್ಸ್ ಪ್ರಕಾರ ನೀವು ಬಂದು ನೋಡಿದ್ರೆ ಸಕಲಾಗಿರುತ್ತೆ.ペンギンたちダンスを披露してくれてますね。さあ今回登場したのがケープペンギンの青とフレンクロー前の庭が皆様の近くを通っていくんですけれども、手は伸ばさないようによろしくお願いします。ಬಾಯ್ ಮಾಡಿ ಸಕುರ. それでもね、先ほどお姉さんも手を使って餌を与えているのを皆様見ていたかと思うんですが、手が近づいてきてしまうと餌かなと思ってペンギンたちパクッと。ಶೋ ಚೆನ್ನಾಗಿತ್ತಾ? ಹ್ಯಾಪಿ ಬೇಬಿ. ಏನು ನೋಡಿದೆ ನೀನಲ್ಲಿ ಒಳಗಡೆ? ಏನೇನು ಅನಿಮಲ್ಸ್ ನೋಡಿದೆ ಇವತ್ತು? ಹಾಂ, ಏನೇನು ನೋಡಿದೆ ಹೇಳು, ಏನೇನು ನೋಡಿದೆ ಅಂತ? ಡಾಲ್ಫಿನ್ ಸ್ವಿಮ್ಮಿಂಗ್ ಮಾಡ್ತಿತ್ತಾ? ಹೆಂಗೆ ಜಂಪ್ ಹೊಡಿತಿತ್ತು ಡಾಲ್ಫಿನ್? ಓ, ಹಂಗೆಲ್ಲ ಡ್ಯಾನ್ಸ್ ಮಾಡ್ತಿತ್ತು ಅಲ್ವಾ? ಆಮೇಲೆ ಇನ್ನೇನು ನೋಡಿದೆ ನೀನು? ಆಮೇಲೆ ಇನ್ನೇನು ನೋಡಿದೆ? ಇನ್ನೇನು ನೋಡಿದೆ ಆಮೇಲೆ? ಸಿಲಾಯನ್ ಅಲ್ಲಿದೆಯಾ? ಏನದು ಪೆಂಗ್ವಿನ್ ನೋಡ್ದ? ಬೇಬಿ ಪೆಂಗ್ವಿನ್ ನೋಡ್ದ? ಅಲ್ಲಿದ್ದ? ಹೋಯ್ತು ಅಲ್ಲೇನಿತ್ತು? ಅದು ಪೆಂಗ್ವಿನ್ ರಿಯಲ್ ಒನ್ ಅಲ್ಲಮ್ಮ, ರಿಯಲ್ ಒನ್ ಅಲ್ಲ ಅದು, ರಿಯಲ್ ಅಲ್ಲ ಅದು, ಬೊಂಬೆ ಅದು. ಹಾಯ್. ಪೆಂಗ್ವಿನ್ ನೋಡಿದ್ರಲ್ವಾ, ಡಾಲ್ಫಿನ್ ಶೋ ನಡೆಯುತ್ತೆ, ಪೆಂಗ್ವಿನ್ ಶೋ ನಡೆಯುತ್ತೆ, ಪ್ಲಸ್ ಸೀ ಲೈನ್ ಶೋ ನಡೆಯುತ್ತೆ. ಇಷ್ಟೆಲ್ಲ ಶೋಸ್ ಇದೆ. ಇಟ್ ಇಸ್ ನಾಟ್ ಅ ನಾರ್ಮಲ್ ಅಕ್ವೇರಿಯಂ. ನೀವು ಯಾರಾದ್ರೂ ಮಕ್ಕಳ ಜೊತೆ ಜಪಾನ್ಗೆ ಬರ್ತೀರಾ ಅಂತ ಅಂದರೆ ಈ ಪ್ಲೇಸ್ನ ಮಿಸ್ ಮಾಡಿಬಿಡಿ. ಆಮೇಲೆ ಟೈಮಿಂಗ್ಸ್ ನೋಡ್ಕೊಂಬನ್ನಿ ಬರೋದಕ್ಕಿಂತ ಮುಂಚೆ. ಸೊ ಪ್ಲ್ಯಾನ್ ಮಾಡ್ಕೊಂಬಂದರೆ ನಿಮಗೆ ಮತ್ತು ಮಕ್ಳಿಗೂ ಇಬ್ರಿಗೂ ಎಂಜಾಯ್ಮೆಂಟ್ ಆಗುತ್ತೆ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅಲ್ಲಿಂದ ನಾನು ಅವಳಿಗೆ ಅಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಸೊ ಆಟ ಆಡ್ಕೊಂಡಿದ್ದಿ. ಆಮೇಲೆ ನಾವು ಮನೆಗೆ ಹೋದ್ವಿ. ಬಾ. ಸೊ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಾನೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಫಾಲೋ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.